ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತದಾರರ ಚೆಕ್ ಮೇಟ್ಗೆ ಬಂಧನ ಇದೀಗ ಛಿದ್ರವಾಗಿದೆ. ಡಬಲ್ ಸೆಂಚುರಿ 202ನೇ ದಾಟಿದೆ ಇದೀಗ ಒಕ್ಕೂಟ. ಮೋದಿ ನಿತೀಶ್ ಮುಂದೆ ರಾಹುಲ್ ಗಾಂಧಿಯವರು ಫೇಲ್ ಆಗಿದ್ದಾರೆ. ಬಿಹಾರದಲ್ಲಿ ಪ್ರಚಂಡ ಗೆಲುವಿನತ್ತ ಸಾಗ್ತಾ ಇದೆ ಎನ್ಡಿಎ ಇದೀಗ. ಮತದಾರರ ಚೆಕ್ ಮೇಟ್ಗೆ ಬಂಧನ ಇದೀಗ ಛಿದ್ರವಾಗಿದೆ. ಡಬಲ್ ಸೆಂಚುರಿ 202ನ್ನ ದಾಟಿದೆ. ಮೋದಿ ನಿತೀಶ್ ಮುಂದೆ ರಾಹುಲ್ ಗಾಂಧಿಯವರು ಫೇಲ್ ಆಗಿದ್ದಾರೆ. ಬಿಹಾರದಲ್ಲಿ ಪ್ರಚಂಡ ಗೆಲುವಿನತ್ತ ಎನ್ಡಿಎ ಇದೀಗ ಸಾಗ್ತಾ ಇದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಬಿಹಾರ ಎಲೆಕ್ಷನ್ ಫಲಿತಾಂಶ ಇವತ್ತು ಹೊರಬೀಳ್ತಾ ಇದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಯಾವಾಗ ಫಲಿತಾಂಶ ಹೊರಬೀಳುತ್ತೆ ಅಂತ. ಈಗಾಗಲೇ ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎನ್ಡಿಎ ಒಕ್ಕೂಟ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕೂಡ ಈಗಾಗಲೇ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈಗ ಆಡಳಿತ ಸರ್ಕಾರ ಏನಿದೆ ಅದು ಗೆದ್ದೇ ಗೆಲ್ಲುತ್ತೆ ಅಂತ, ಈಗಾಗಲೇ ಅಧಿಕಾರಕ್ಕೆ ಬರುತ್ತೆ, ಗೆದ್ದೇ ಗೆಲ್ಲುತ್ತೆ ಅಂತ ಭರವಸೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಅವರ ಮಾತು ನಿಜವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಫಲಿತಾಂಶ ನಡೀತಾ ಇದೆ. ಫಲಿತಾಂಶವನ್ನು ನಡೆಸ್ತಾ ಇದ್ದಾರೆ. ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಕೂಡ ಆಗುತ್ತೆ. ಎನ್ಡಿಎ ನಾಯಕರು ಇದೀಗ ಸಂತೋಷದಿಂದ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಾವು ಗೆದ್ದೇ ಗೆಲ್ತೀವಿ ಅಂತ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು. ಇನ್ನು ಎನ್ಡಿಎ ಅಧಿಕಾರಕ್ಕೆ ಬರುವ ಮುನ್ನ ಅಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಏನ್ ನಡೀತು ಅಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಗ್ಯಾರಂಟಿಗಳನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ್ರು. ಈ ಗ್ಯಾರಂಟಿಗಳು ಇದಕ್ಕೆ ಪ್ಲಸ್ ಪಾಯಿಂಟ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಂದ್ರೆ ಏನು ಕಾಂಗ್ರೆಸ್ ಪಾಳೆಯದಲ್ಲೂ ಅಂದ್ರೆ ಹಿಂದೆ ಏನು ಕಳೆದ ವಿಧಾನಸಭಾ ಎಲೆಕ್ಷನ್ ಆಯಿತು ಅಂತಹ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಕೆಲವೊಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿದ್ರು, ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಆಗ ಬಿಜೆಪಿ ನಾಯಕರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಇದಕ್ಕೆ. ಇದೀಗ ಇವರೇ ಪಂಚ ಗ್ಯಾರಂಟಿಗಳನ್ನ ಅಂದ್ರೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮೋದಿ ಅವರು ಕೂಡ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಾವು ಉತ್ತಮ ಆಡಳಿತವನ್ನ ನೀಡ್ತೀವಿ, ಈ ಬಾರಿ ನಮ್ಮನ್ನ ಗೆಲ್ಲಿಸಬೇಕು ಅಂತ ಹೇಳಿ ರ್ಯಾಲಿ ಮಾಡುವ ಮೂಲಕ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕ್ಯಾಂಪೇನ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಇದು ಎಲ್ಲಾ ಕಡೆ ಪ್ಲಸ್ ಪಾಯಿಂಟ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು ಬಿಜೆಪಿಯ ನಾಯಕರಿದ್ರು ಅವರೆಲ್ಲರೂ ಕೂಡ ಮೋದಿ ಅವರ ಫೋಟೋವನ್ನ ಇಟ್ಕೊಂಡು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು. ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆ ವಿಚಾರವನ್ನ ಇಟ್ಕೊಂಡು ಏನು ಮತಗಳ್ಳತನ ಆಗಿದೆ ಆ ಪ್ರಕರಣದ ಆರೋಪವನ್ನ ಕೂಡ ಮಾಡಿದ್ರು. ಬಿಹಾರದಲ್ಲಿ ಮಕಾಡಿಯನ್ನ ಮಲಗಿದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ 91, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಗಿಸಿದೆ. ವೋಟ್ ಚೋರಿ ಗ್ಯಾರಂಟಿ ಅಸ್ತ್ರ. ಜೆಡಿಯು 81, ಆರ್ಜೆಡಿ 26 ಕ್ಷೇತ್ರಗಳ ಮುನ್ನಡೆಯನ್ನ ಸಾಗಿಸ್ತಾ ಇದೆ. ವೋಟ್ ಚೋರಿ ಗ್ಯಾರಂಟಿ ಅಸ್ತ್ರ ಅಟ್ಟರ್ ಫ್ಲಾಪ್ ಆಗಿದೆ. ಜೆಡಿಯು 81, ಆರ್ಜೆಡಿ 26 ಕ್ಷೇತ್ರಗಳ ಮುನ್ನಡೆಯನ್ನ ಸಾಗಿಸಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ. ಆದರೆ ಈಗಾಗಲೇ ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಅಂದ್ರೆ ಜೆಡಿಯು ಸಂಭ್ರಮಾಚರಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ನಡುವೆ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತಮ ಆಡಳಿತ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂದು ಈಗಾಗಲೇ ಮುಖ್ಯಮಂತ್ರಿ ಅಂದ್ರೆ 20 ವರ್ಷಗಳಿಂದ ಅಂದ್ರೆ 2 ದಶಕಗಳಿಂದ ಏನು ಆಡಳಿತವನ್ನ ನಡೆಸ್ತಾ ಇದ್ರು ನಿತೀಶ್ ಕುಮಾರ್ ಅವರು ಈಗಾಗಲೇ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಅವರ ಭರವಸೆ, ಅವರ ಆಸೆ ಎಲ್ಲೋ ಒಂದ್ ಕಡೆ ನಿಜ ಆಗ್ತಾ ಇದೆ. ಎನ್ಡಿಎ ಇನ್ನೇನು ಗೆಲುವನ್ನ ಸಾಧಿಸ್ತಾ ಇದೆ, ಸಾಕಷ್ಟು ಮುನ್ನಡಿತಾ ಇದೆ. 201ರಲ್ಲಿ ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅದರ್ಸ್ ಬಂದು 6 ಇದೆ, ಎಂಸಿಬಿ ಬಂದು 36 ಗಳಿಸಿದೆ. ಬಿಹಾರ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. 9ನೇ ಸುತ್ತಿನಲ್ಲೂ ಕೂಡ ಇದೀಗ ಮೈಥಾಲಿ ಅವರು ಮುನ್ನಡೆದಿದ್ದಾರೆ. 9ನೇ ಸುತ್ತಿನಲ್ಲಿ ತೇಜಸ್ವಿಗೆ 500 ಮತಗಳು ಸಿಕ್ಕಿವೆ. ಇತ್ತ ನಿತೀಶ್ ಕುಮಾರ್ ನಿವಾಸಕ್ಕೆ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ಬ್ಯಾರಿಕೇಡ್ ಅನ್ನ ಹಾಕಿ
ಪೊಲೀಸರನ್ನ ಒದಗಿಸಲಾಗಿದೆ. ಸಾಕಷ್ಟು ಪೊಲೀಸರನ್ನ ಇಲ್ಲಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. NDA ಇದೀಗ ಗೆಲುವಿನತ್ತ ಸಾಗ್ತಾ ಇದೆ. ಅಂದ್ರೆ NDA ಅವರು ಕ್ಯಾಂಪೇನ್ ಅನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಉಚಿತ ವಿದ್ಯುತ್ ಇರಬಹುದು, ಜೊತೆಗೆ ಮಹಿಳೆಯರಿಗೆ 10,000 ರೂಪಾಯಿ ಇರಬಹುದು, ವೃದ್ಧಾಪ್ಯ ಪಿಂಚಣಿ, ಹೀಗೆ ಕೆಲವೊಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಈ ಗ್ಯಾರಂಟಿಗಳು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳಬಹುದು. ಕಳೆದ 2 ದಶಕಗಳಿಂದ ಈಗಾಗಲೇ ನಿತೀಶ್ ಕುಮಾರ್ ಅವರೇ ಆಡಳಿತವನ್ನ ನಡೆಸ್ತಾ ಇದ್ರು, ಅವರೇ ಅಧಿಕಾರದಲ್ಲಿದ್ರು ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಜನರು ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಹಾಗಾಗಿ ಜನರು ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಇದೀಗ NDA ಎಲ್ಲೋ ಮುಂದೆ ಸಾಗ್ತಾ ಇದೆ. NDA ಗೆಲ್ಲುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿ ಇರುವಂಥದ್ದನ್ನ ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಹಿ ಹಂಚಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸೋದ್ರ ಮೂಲಕ ಸಂಭ್ರಮಿಸ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇನ್ನು NDA ನಾಯಕರೇನಿದ್ದಾರೆ ಅವರ ಫೋಟೋಗಳಿಗೆ ಸ್ವೀಟ್ ತಿನ್ನಿಸೋ ಮೂಲಕ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ, ಅಮಿತ್ ಶಾ, ನಿತೀಶ್ ಮುಂದೆ ಬಿಹಾರದಲ್ಲಿ ನಡೆಯದ ರಾಹುಲ್ ಗಾಂಧಿ ಮ್ಯಾಜಿಕ್. ನಿತೀಶ್ ನಾಡಲ್ಲಿ ವರ್ಕೌಟ್ ಆಯಿತು ನಮೋ ಗ್ಯಾರಂಟಿ. NDA BJP 91, JDU 80 ಮುನ್ನಡೆಯನ್ನ ಸಾಕ್ತಾ ಇದೆ. NDA ಇದೀಗ ಮೋದಿ, ಅಮಿತ್ ಶಾ, ನಿತೀಶ್ ಮುಂದೆ ಮಂಕಾಗಿದೆ ಇಂಡಿ. ಬಿಹಾರದಲ್ಲಿ ನಡೆಯದ ರಾಹುಲ್ ಖರ್ಗೆ ಮ್ಯಾಜಿಕ್. ನಿತೀಶ್ ನಾಡಲ್ಲಿ ವರ್ಕೌಟ್ ಆಯ್ತಾ ನಮೋ ಗ್ಯಾರಂಟಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. NDA ಅಂದ್ರೆ BJP ಈಗಾಗಲೇ 79, JDU 84, LJPR 22, RLM 4, ಇಂಡಿ RJD 36, ಕಾಂಗ್ರೆಸ್ 7, VIP 0, CPI 1 ಮತಗಳನ್ನ ಪಡೆದುಕೊಂಡಿದೆ. ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ವಿಪಕ್ಷಗಳು ಕೂಡ ಈಗಾಗಲೇ ನಿತೀಶ್ ಕುಮಾರ್ ಅವರ ವಿರುದ್ಧ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು. ಕಳೆದ 2 ದಶಕಗಳಿಂದಲೂ ಕೂಡ ನಿತೀಶ್ ಕುಮಾರ್ ಅವರು ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಈ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ಜನರು ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಜನರು ಈ ಬಾರಿ ಕಾಂಗ್ರೆಸ್ಗೆ ಓಟನ್ನ ಹಾಕ್ತಾರೆ, ಕಾಂಗ್ರೆಸ್ಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ವಿಪಕ್ಷ ನಾಯಕರು, ವಿಪಕ್ಷದವರು ಈಗಾಗಲೇ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಇಲ್ಲಿ ವರ್ಕೌಟ್ ಆಗಿತ್ತು ಏನು ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಕೆಲವೊಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಪಿಂಚಣಿ ಇರಬಹುದು, ಉಚಿತ ವಿದ್ಯುತ್ ಇರಬಹುದು, ಮಹಿಳೆಯರಿಗೆ 10,000. ಅಂದ್ರೆ ಕಾಂಗ್ರೆಸ್ನಲ್ಲಿ ಆಡಳಿತಕ್ಕೆ ಬರೋಕ್ಕೂ ಮುಂಚೆ, ಅಂದ್ರೆ ಎಲೆಕ್ಷನ್ ನಡೆಯೋಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತಲ್ಲ, ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಈಗ ಬಿಹಾರ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. NDA ಇನ್ನೇನು ಗೆಲುವು ಸಾಧಿಸ್ತಾ ಇದ್ದಂತೆ ಅಂತಾನೆ ಹೇಳಬಹುದು. ಎಕ್ಸಿಟ್ ಪೋಲ್ ನಲ್ಲೂ ಕೂಡ NDA ಗೆಲುವು ಸಾಧಿಸುತ್ತೆ ಅನ್ನೋ ಅಂಶ ಈಗಾಗಲೇ ಪ್ರಕಟ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ರಿಯಾಕ್ಟ್ ಅನ್ನ ಮಾಡಿದ್ರು. ಅಂದ್ರೆ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅದು ಪ್ರತಿ ಬಾರಿಯೂ ಕೂಡ ನಿಜ ಆಗೋದಿಲ್ಲ. ಯಾವಾಗ್ಲೋ ಒಂದು ಬಾರಿ ನಿಜ ಆಯ್ತು ಅಂದ್ರೆ ಪ್ರತಿ ಬಾರಿಯೂ ಕೂಡ ನಿಜ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಕೆಲವೊಂದಷ್ಟು ನಾಯಕರು ರಿಯಾಕ್ಟ್ ನ ಮಾಡಿದ್ರು. ಈಗ ಎಕ್ಸಿಟ್ ಪೋಲ್ ಯಾವ ರೀತಿ ಪ್ರಕಟ ಆಗಿತ್ತು ಅದೇ ರೀತಿ ಇದೀಗ
ಬಿಹಾರದಲ್ಲಿ ಎನ್ಡಿಎ ಗೆಲುವು ಸಾಧಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಎನ್ಡಿಎ ನಾಯಕರು ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ರಿಯಾಕ್ಟ್ ನ ಮಾಡಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜನ ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಇರ್ತಾರೆ, ಹಾಗಾಗಿ ಎನ್ಡಿಎಗೆ ಗೆಲುವು ಸಿಗ್ತಾ ಇದೆ ಅಂತ ಸಾಕಷ್ಟು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಯಾಕ್ಟ್ ಅನ್ನ ಕೂಡ ಮಾಡ್ತಾ ಇದ್ರು.